ವಕ್ರತುಂಡ ಮಹಾಕಾಯ ಅಂದ್ರೆ ನಮ್ಮ ಗಣೇಶನ ಆರಾಧನೆ ಮಾಡೋದು ತುಂಬಾನೇ ಮುಖ್ಯ. ನಮ್ಮ ವಿಘ್ನ ವಿನಾಯಕನಿಗೆ ಪೂಜೆಯನ್ನ ಮಾಡ್ತಾ ದೀಪ ಬೆಳಗೋ ಮೂಲಕ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿರುವಂತಹ ಚಾಲನೆಯನ್ನ ಕೊಡೋಣ. ಮೊದಲನೇದಾಗಿ ವೇದಿಕೆ ಮೇಲೆ ಡಾಕ್ಟರ್ ಆಚಾರ್ಯ ಮಹಾಮಂಡಲೇಶ್ವರ ಶ್ರೀ 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 ಮಧುಸೂದಾನಂದ ಪುರಿ ಸ್ವಾಮೀಜಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಮಾಡ್ತಾ ಇದ್ದಾರೆ. ಯುವರಾಜ್ ಹಾಗೂ ಅವರ ಸಂಗಡಿಗರು ಹಾಗೂ ರಾಘವೇಂದ್ರ ಹಾಗೂ ಸಂಗಡಿಗರು ಸೇರಿ ಏನೊಂದು RP ಅಂತಕ್ಕಂಥ ಒಂದು ಚಿತ್ರಣವನ್ನು ಜನಗಳಿಗೆ ಕೊಡ್ತಾ ಇದ್ದಾರೆ. ಯಶಸ್ವಿಯಾಗಲಿ, ವಿಖ್ಯಾತ ಆಗಲಿ ಅಂತ ಹೇಳ್ತಾ ಈ ಒಂದು ಸಿನಿಮಾದಲ್ಲಿ ಭಗವಂತ ಸೃಷ್ಟಿಯನ್ನು ಮಾಡಿ ಎಷ್ಟು ಉತ್ತಮವಾಗಿರ್ತಕ್ಕಂಥ ಪ್ರಕೃತಿಯನ್ನು ನಮಗೆ ಕೊಟ್ಟಿದ್ದಾನೆ. ಅದು ಭಗವಂತನ ಕೊಡುಗೆ. ಆದರೆ ಅದನ್ನು ಭಗವಂತನ ಕೊಟ್ಟಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನು ನಾವೆಷ್ಟು ಹಾಳು ಮಾಡ್ತಾ ಇದ್ದೀವಿ ಅನ್ನೋದನ್ನು ಈ ಚಿತ್ರೀಕರಣದಲ್ಲಿ ತೋರಿಸಿದ್ದಾರೆ. ಆ ಪ್ರಕೃತಿಗೆ ನಾವು ಪ್ರಕೃತಿ ಮಾತೆಯನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಈ ಒಂದು ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿರ್ತಕ್ಕಂಥ ಹೆಚ್ಚು ಹೆಚ್ಚು ಚಿತ್ರೀಕರಣಗಳನ್ನು ಮಾಡಲಿ ಅಂತ ಹೇಳ್ತಾ, ಇವರಿಗೆ ಒಳ್ಳೆಯ ಖ್ಯಾತಿ ಬರಲಿ ಅಂತ ಹೇಳ್ತಾ ಮನಪೂರ್ವಕವಾಗಿ ಹರಿಸ್ತೇನೆ. ಹರಿವು ನಿಮಗೆ ಇದು ನೋಡಿದ್ರು ಏನು ಅನಿಸ್ತು ಅಂತ ಸ್ವಲ್ಪ ಏನಾರ ಮಾಹಿತಿ ಕೊಡೋಕ್ಕಾಗತ್ತೆ ಅಂತ ನೀವು ಕೇಳ್ತೀರಾ? ಯಾಕೆ ಮೊದಲನೇದು ಸಬ್ಜೆಕ್ಟ್ ನಮ್ಮದು, ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಮೇಡಮ್ ಬೇರೆ ಒಂದು ಕಷ್ಟಕ್ಕೆ ಸಂಗತಿಗೆ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ. RP ಅಂದರೆ ಏನು ಮೇಡಮ್ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ಅದು ಒಂದು ನನ್ನ ಇಬ್ಬರು ಸ್ನೇಹಿತರ ಹೆಸರು, ರಾಘವೇಂದ್ರ ಅಂತ, ಪ್ರಸಾದ್ ಅಂತ ಹೆಸರು. ಅವರಿಬ್ಬರ ಮೇಲೆ ಒಂದು ಸಬ್ಜೆಕ್ಟ್ ಮಾಡಿದ್ದೀವಿ. ಅಂದರೆ ಪ್ರಕೃತಿ ವಿರುದ್ಧ ಹಾಗೂ ಪ್ರಕೃತಿ ಸೃಷ್ಟಿ, ಈ ಎರಡು ಸಬ್ಜೆಕ್ಟ್ ಮೇಲೆ ನನಗೆ ಮಾಡಿರೋದು. ಇದೇ RP ಅಂದರೆ ಟೈಟಲ್. ದಯವಿಟ್ಟು ಗೊತ್ತಾಗ್ತದ ಫಸ್ಟ್ ಟೈಮ್? ಥ್ಯಾಂಕ್ ಯು, ಧನ್ಯವಾದಗಳು. ಯಾಕಂದ್ರೆ ಮಾಧ್ಯಮದ ಮುಂದೆ ನಾವು ಅವ್ರಿಲ್ದ ಅಂದ್ರೆ ನನ್ನ ಸಬ್ಜೆಕ್ಟ್ ಎಲ್ಲ ವೈರಲ್ ಮಾಡೋಕ್ಕಾಗಲ್ಲ. ಸಾಂಗ್ ಒಂದು ವೈರಲ್ ಮಾಡ್ತೀನಿ ಬೇಕಾದ್ರೆ. ಒಂದು ಸಾಂಗ್ ನಾನೇ, ಒಟ್ಟು ಈ ಮೂವಿಗೆ 4 ಸಾಂಗ್ ನಾನೇ ಬರ್ತಿರೋದು. ಒಂದು ಸಾಂಗು ನಾನು ಸುಮಾರು ಅವಾಗಿಂದನೂ ಮಾಡಬೇಕು ಅಂತ ಬರೆದಿಟ್ಟಿದ್ದೀನಿ. ಇವತ್ತು ಅದನ್ನು ಹೇಳೋ ಸ್ಟೇಜಿಗೆ ಬಂದಿದೆ, ಹೇಳ್ತೀನಿ. ಈಗ ಸಾಂಗ್ ನೀವು ಈ ಸಿನಿಮಾಗೆ ಬರ್ತಿದ್ರೆ ಯಾವಾಗಲೂ ಬರ್ತಿದ್ರೆ ಇನ್ಪುಟ್ ಆಗುತ್ತೆ? ಇಲ್ಲ, ಇದು ಸಬ್ಜೆಕ್ಟ್ ನಾನು ಅವಾಗಿಂದನೂ ಮಾಡಬೇಕು ಅಂತಲೇ ಇದೆ. ಈ ಸಬ್ಜೆಕ್ಟ್ ಅವಾಗಿಂದ ಸುಮಾರು ಒಂದು 4 ವರ್ಷ ಮಾಡ್ತಾ ಇದ್ದೀನಿ. ಅವಾಗಿಂದನೂ ಮಾಡಿರೋಂಥ ಸಬ್ಜೆಕ್ಟು. ಇವಾಗ ಈ ಟ್ರೆಂಡ್ಗಳು ನೋಡ್ಕೊಂಡ್ಬಿಟ್ಟು ನನಗೆ ಕಾರಣದಿಂದ ಸ್ವಲ್ಪ ನಂದು ಹೆಲ್ತ್ ಇಶ್ಯೂ ಆಯಿತು. ಅಪೆಂಡಿಕ್ಸ್ 2 ಟೈಮ್ಸ್ ನನಗೆ ಅಪೆಂಡಿಕ್ಸ್ ಆಪರೇಷನ್ ಆಗಿ ಓವರ್ ರೆಸ್ಟರ್ ಇದೆ. ಅದರಿಂದ ಮಾಡೋಕ್ಕಾಗಲಿಲ್ಲ. ಒಟ್ಟು ನಾನು ಮಾಡುವಂಥ ಪ್ಲ್ಯಾನ್ ಇತ್ತು. ಇಬ್ಬರು ಫ್ರೆಂಡ್ಗಳು, ಒಬ್ಬ ವಿರುದ್ಧ ಒಬ್ಬ ಪರ ಅಂತ. ಹಾಂ, ಪ್ರಕೃತಿ ಓಕೆ. ರಿಯಲ್ ಲೈಫಲ್ಲಿ ಅವ್ರ ಆತರನೇ ಖಂಡಿತ ರಿಯಲ್ ಲೈಫ್, ರಿಯಲ್ ಸ್ಟೋರಿ. ಇದು ರಿಯಲ್ ಲೈಫ್ ನಡೆದಿರೋಂಥ ಕಡೆನೇ ಒಂದು ಜನಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ, ಒಳ್ಳೆ ಮೆಸೇಜು. ಅವರಿಬ್ರು ಇದ್ದಾರೆ, ಖಂಡಿತ ಇದ್ದಾರೆ. ಪರ್ಮಿಷನ್ ತಗೊಂಡಿದ್ದಾರೆ, ಸ್ನೇಹಿತರು ಜೊತೆಲೇ ಇದ್ದಾರೆ, ಬೇರೆ ಯಾರಿಲ್ಲ. ಇಲ್ಲೇ ರಾಘವೇಂದ್ರ ಸರ್ ದಯವಿಟ್ಟು ವೇದಿಕೆ ಗುರುಗಳು ಕಳ್ಸಕ್ಕೆ ಹೋಗಿದ್ದಾರೆ. ಹೇಳಿ, ಅದೇ ಯಾಕೆ ಈ ಕಥೆ ಮಾಡಬೇಕಂತ ಅನ್ಸುತ್ತೆ ಸರ್? ಖಂಡಿತ ಇದು ಒಂದು ಮೆಸೇಜ್. ಅಂದರೆ ಒಂದು ಓರಿಯೆಂಟಲ್ ಸಿನಿಮಾ ಮಾಡಬೇಕು ಅಂತ, ಅಂದರೆ ಜನಕ್ಕೆ ಒಂದು ಸಾಮಾಜಿಕವಾಗಿ ಈಗ ಒಂದು ಸಂಸಾರ ಇದು ಒಂದು ಇರುವಂಥದ್ದು. ಅಂದರೆ ಪ್ರಕೃತಿ ಅಂದರೆ ನೋಡಿ, ಈಗ ಪ್ರತಿಯೊಂದು ನಾಶ, ಈಗ ನಾವು ಇರುವಂಥ ಜನ್ರೇಷನಲ್ಲಿ ಪ್ರಕೃತಿ ಬಗ್ಗೆನೇ ಮಾಡ್ಬಿಟ್ಟು ಎಲ್ಲ ಆಪೋಸಿಟ್. ಈಗ ನೋಡಿ ಹೊಲ ಪ್ರತಿಯೊಂದು ಒಂದು ಬೇಸಲ್ಲಿ ಇರಬೇಕು ಅಂದರೆ ಸ್ವಲ್ಪ ದಯವಿಟ್ಟು ಸ್ಟೋರಿ ಬೇಕಾದ್ರೆ ಹೇಳ್ತೀನಿ, ಆಮೇಲೆ ಎಲ್ಲ ಒಂದು ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೀನಿ. ದಯವಿಟ್ಟು ನಮ್ಗೆ ಸ್ವಲ್ಪ ಇದಾಗ್ತದೆ. ಬ್ಲಾಕ್ ಅಂಡ್ ವೈಟ್ ಅಂದ್ರೆ
ಸರ್ ಬ್ಲಾಕ್ ಅಂಡ್ ವೈಟ್ ಅಂತೀರಿ ಅಲ್ಲಿ ಸರ್ ಕಪ್ಪು ಬಿಳುಪು ಅದೇ ಕಪ್ಪು ಬಿಳುಪು ಅಷ್ಟೇ. ಏನಕ್ಕೆ ಅಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಅಂದ್ರೆ ಜೀವನ ನೋಡಿ, ಈಗ ಹಗಲು ಅನ್ನೋದಿದೆ, ರಾತ್ರಿ ಅನ್ನೋದಿದೆ. ಅಂದ್ರೆ ಹಗಲು ರಾತ್ರಿ ನಡೆಯುವಂಥದ್ದೇ ಪ್ರಕೃತಿ ವಿರುದ್ಧ ಪ್ರಕೃತಿ. ಪ್ರಕೃತಿ ಸ್ಟಾರ್ಟ್ ಆಗೋದು ಹಗಲಲ್ಲಿ, ಪ್ರಕೃತಿ ವಿರುದ್ಧ ಮಾಡೋದು ರಾತ್ರಿ. ಅಂದ್ರೆ ಕತ್ತಲಲ್ಲಿ ಯಾರು ಮಾಡೋದು ಏನು ಗೊತ್ತಾಗ ಅದೇ ವಿರುದ್ಧ ಇದೆ. ಸರ್ ನೀವು ಕಪ್ಪು ಬೆಳಕು ಅಂತ ಅವ್ರು ಪತ್ರಕರ್ತರು ಗೊತ್ತು, ನೀವು ಅದು ಶಾಂತನ ಉತ್ತರ ಕೊಡ್ಬೇಡಿ. ಯಾಕೆ ಇಟ್ಟಿದ್ದೀರಾ ಏನದಂತ ಕೇಳಿದವರು. ಅದೇ ಸರ್ ಬ್ಲ್ಯಾಕ್ ಅಂಡ್ ವೈಟ್ ಅಂತ ಅದೇ ಸರ್ ಹೇಳಿದ್ನಲ್ಲ, ಅದೇ ಸಬ್ಜೆಕ್ಟ್ ಅದು. ಅದನ್ನ ಹೇಳಿ, ನೀವು ಕಪ್ಪು ಬೆಳಕು ಅಂತ ಗೊತ್ತಿಲ್ವಾ? ಬ್ಲ್ಯಾಕ್ ಅಂಡ್ ವೈಟ್ ಕಪ್ಪು ಬೆಳಕು ನಮ್ಗೆ ಗೊತ್ತಿಲ್ವಾ ಸರ್? ಹಂಗಂತಲ್ಲ ಸರ್, ಖಂಡಿತ ಸರ್. ಆನ್ಸರ್ ಮಾಡಿ ಅದನ್ನ ಸರ್ ಖಂಡಿತ. ಅದು ನಾವು ತಪ್ಪಾಗಿ ಮಾತ್ರ ದಯವಿಟ್ಟು ಕ್ಷಮಿಸಿ, ಬೇಜಾರು ಮಾಡ್ಕೋಬೇಡಿ. ಡೈರೆಕ್ಟರ್ ಕೊಡಿ ಸರ್. ಸರ್ ಡೈರೆಕ್ಟರ್ ನಾವೇ, ಸಹ ನಿರ್ದೇಶಕರು ರಾಜದೇವ್ ಸರ್. ಬನ್ನಿ ಸರ್ ಡೀಟೇಲ್ ಆಗಿ ನೀವೇ ಹೇಳೋದ, ನೀವು ಯಾರು ಹೇಳ್ತಾರೆ ನೀವೇ ಸರ್. ಹಂಗಲ್ಲ, ಅದು ಮಾಡಿರೋದು. ಇನ್ನು ನಾವು ಬೇಸಿಕ್ ಆಗಿ ಇನ್ನ ತೀರ್ಮಾನ ಮಾಡಬೇಕು ಅಂತ ಇದ್ದೀವಿ. ಮತ್ತೆ ಆರ್ಟಿಸ್ಟ್ಗಳಾದ್ರೂ ಇನ್ನೂ ನಾವು ಸೆಲೆಕ್ಷನ್ ಮಾಡಿಲ್ಲ. ಈ ಕಾರಣಗಳು ಏನಕ್ಕೆ ಅಂದರೆ ಇದು ಜಸ್ಟ್ ಟೈಟಲ್ ಟೀಸರ್, ಇನ್ನೂ ನಾವು ಸೆಲೆಕ್ಷನ್ ಮಾಡಿಲ್ಲ ಅಂತ ಕಾರಣ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೀವಿ. ಇದೊಂದು ಲಾಂಚ್ ಮಾಡಬೇಕು ಅಂತ ಒಂದು ಮಾಡ್ತಾ ಇದ್ದೀವಿ ಅಷ್ಟು, ಬೇರೆ ಇನ್ನು ನಾವು ಪ್ಲಾನ್ ಮಾಡಿಲ್ಲ. ಈಗ ಜಸ್ಟ್ ಇದು ಈ ಬಗ್ಗೆ ಏನಿದ್ದಾರೆ ಅವರೇ ಇದ್ದಾರೆ. ಫಸ್ಟ್ ನಮ್ಮ ಮೇನ್ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರು ಇನ್ನು ನಾವು ಡಿಸೈಡ್ ಮಾಡಿಲ್ಲ. ಜಸ್ಟ್ ಈಗ ಇಬ್ಬರು ಮಕ್ಕಳನ್ನ ಮತ್ತೆ ಒಬ್ಬರನ್ನ ನಮ್ಮ ಸ್ನೇಹಿತರು ಒಬ್ಬರು ಡಿಸೈಡ್ ಮಾಡಿದ್ದೀವಿ ಆರ್ಟಿಸ್ಟ್ ಆಗಿ. ಅವ್ರ ಹೆಸರು ದಕ್ಷಿತ್ ಗೌಡ ಅಂತ, ಇನ್ನೊಬ್ಬರು ನಿಖಿಲ ಅಂತ, ಚಿಕ್ಕ ಹುಡುಗರು. ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿ, ಅದು ಬಿಟ್ಟು ರಾಘವೇಂದ್ರ ಸರ್ ನನ್ನ ಸ್ನೇಹಿತರ ಜೊತೆಲಿ ಇದ್ದಾರೆ, ಅವ್ರನ್ನ ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ವಿ. ಜೊತೆಗೆ ನಾನು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀವಿ. ಓವರ್ ಆಲ್ ಕ್ಯಾರೆಕ್ಟರ್ ಒಂದು ಪ್ಲಾನ್ ಅಲ್ಲಿ ಇಟ್ಟಿದ್ದೀವಿ. ಶೂಟಿಂಗ್ ಯಾವಾಗ ಸರ್? ಶೂಟಿಂಗ್ ನಾವು ಪ್ಲಾನ್ ಮಾಡಿಲ್ಲ ಸರ್. ಈಗ ಮಾಡಬೇಕು ಅನ್ನೋ ಪ್ಲಾನ್ ಫೆಬ್ರವರಿ ಮಾಡಬೇಕು ಅಂತ ಒಂದು ಪ್ಲಾನ್ ಇದೆ. ಜಸ್ಟ್ ಈಗ ಟೀಸರ್ ಶೂಟಿಂಗ್ಗೆ ನಾವು ನೆಕ್ಸ್ಟ್ ಮಂತ್ ಇಂದ ಮಾಡಬೇಕು ಅಂತ ಇದ್ದೀವಿ. ಟೀಸರ್ ಒಂದು ಸ್ವಲ್ಪ ಲೇಟೆಸ್ಟ್ ವಿಭಿನ್ನವಾಗಿ ಮಾಡೋಣ ಅಂತ, ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಒಂದು ಆಸೆ. ಎಲ್ಲರೂ ಡೈರೆಕ್ಟ್ ತಗಂತ ಹೋಗ್ತಾರೆ, ನಾನು ಸ್ವಲ್ಪ ವಿಭಿನ್ನವಾಗಿ ಏನೋ ಒಂದು ಮಾಡೋಣ ಅಂತ ಒಂದು ಸರ್. ನಮ್ಮ ಮಾಸ್ಟರ್ ಸರ್ ಮಾತಾಡ್ತಾರೆ ಸರ್. RP ಅಂದ್ರೆ ಇವಾಗ RP ಇವರು ಎಲ್ಲ ಸ್ಟೋರಿ, ಕತೆ, ಚಿತ್ರಕಥೆ ಎಲ್ಲ ಇವ್ರು ಮಾಡಿದ್ದಾರೆ. ಪ್ರತಿಯೊಂದು ಇವ್ರದೇ. ನಾನು ಒಳ್ಳೆ ಡೈರೆಕ್ಷನ್ ಅಂದರೆ ನಿರ್ದೇಶಕ ಥರ ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡ್ತಾ ಇದ್ದೀನಿ ಅವರಿಗೆ. ಅವ್ರು ಏನು ಹೇಳ್ತಾರೆ ಅದನ್ನ ನಾನು ನಡೆಸ್ಕೊಂಡಿದ್ದೇನೆ. ಅಲ್ಲ, ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಸರ್. ಡೈರೆಕ್ಷನ್ ಮಾಡಿದ್ದೀನಿ, 3 ಪಿಕ್ಚರ್ ಡೈರೆಕ್ಷನ್ ಮಾಡಿದ್ದೀನಿ ಆಲ್ರೆಡಿ. ಸಪೋರ್ಟಿಂಗ್ ಮಾಡ್ತಾ ಇದ್ದೀನಿ ನಿಂತ್ಕೊಂಡು. RP ಅಂದರೆ ಇವಾಗ ಅವ್ರಂದ್ರೆ RP ಅಂದರೆ ಇವ್ರು ಕೇಳಿದ್ರೆ RP ಅಂದರೆ ಏನು ಅಂದ್ಬಿಟ್ಟು. ಬಟ್ RP ಅಂದರೆ ಇವಾಗ ಇಬ್ಬರು ಹೆಸರಲ್ಲಿ ಇದೆ ಸರ್. RP ಅಂತಂದರೆ ರಾಘವೇಂದ್ರ ಅವರು ಮತ್ತೆ ಪ್ರಶಾಂತ್ ಅಂತ ಕರಿತೀರಿ. RP ಇವ್ರ ಹೆಸರು ಮೇಲೆ ಮಾಡ್ತಾರೆ ಸರ್. ಥಿಯೇಟರ್ ಟಿಕೆಟ್ ಇದು ಮಾಡೋದು RPನೇ ಲಾಸ್ಟ್. ಮಾಡ್ತಾರೆ. ಆಲ್ರೆಡಿ ಇಬ್ರು ಮಾಡಿದ್ದಾರೆ. ಇಲ್ಲಿ ಮಾತಾಡೋಕ್ಕೆ ಅನಿಸ್ಬಿಡ್ತಾರೆ. ಬ್ಲ್ಯಾಕ್ ಅಂಡ್ ವೈಟ್ ಬಗ್ಗೆ ಹೇಳಿದ್ರು. ಬ್ಲ್ಯಾಕ್ ಅಂಡ್ ವೈಟ್ ಅಂದ್ರೆ ಅವ್ರ ವಿಷಯದಲ್ಲಿ ಒಬ್ಬ ಮನುಷ್ಯ ಯಾವ ಥರ ಬೆಳಿಗ್ಗೆ ಯಾವ ಥರ ಇರ್ತಾರೆ, ರಾತ್ರಿ ಯಾವ ಥರ ಚೇಂಜ್ ಆಗ್ತಾರೆ ಅಂತ ಅದ್ರ ಬಗ್ಗೆ ಪುನಃ ಮಾತಾಡಿದ್ದಾರೆ ಹತ್ರ. ಆದರೆ ಒಂದು ಒಳ್ಳೆ ಫಿಲಮ್ ಆಗುತ್ತೆ. ಯಾಕೆಂದರೆ ಅವ್ರು ಯಾವಾಗ 4 ವರ್ಷದ ಕನ್ಸು ಕಾಣ್ತಾರೆ. ಯಾಕಂದ್ರೆ ಸ್ಟೋರಿ ಯಾವಾಗಲೂ ಹೇಳ್ತಾ ಇದ್ರು, ಸರ್ ಹಿಂಗೆ ಮಾಡೋದು ಹಿಂಗೆ ಮಾಡಿದ್ರೆ ಅಂತ. ಮಾಸ್ಟರ್ ಅಷ್ಟೇ ಜೊತೆ ಸೇರ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ರು ಈ ಫಿಲಮ್ ಮಾಡೋಕ್ಕೆ. ಮತ್ತು ಈ ಫಿಲಮು ಇನ್ನೂ ಹೆಚ್ಚಾಗಿ ಬರುತ್ತೆ. ಆ ಹಾಡುಗಳು ಅಷ್ಟೇ ತುಂಬ ಚೆನ್ನಾಗಿ ಬರ್ತಿದ್ದಾರೆ. 4 ಹಾಡು ಯುವರಾಜು ಯಾವಾಗಲೂ ಒಂದು ಕಲ್ಪನೆ ಇತ್ತು. ಹಾಡು ಒಂದ್ಸರಿ ಕೇಳಿಸಿದ್ರು ನನಗೆಲ್ಲ ಟ್ರೈಲ್ ಮಾಡಿದ್ದು, ಅದಕ್ಕೆ ಬಂದಿಲ್ಲ. ತುಂಬ ಚೆನ್ನಾಗಿ ಹಾಡೋದು. ಒಬ್ಬ ಮನುಷ್ಯ ಯಾವ ಥರ ಬದುಕ್ಬೋದು, ಆ ಥರ ಸತ್ತಾಗ ಏನಾಗ್ತಾರೆ ಅನ್ನೋ ಕಥೆನ ತುಂಬ ಚೆನ್ನಾಗಿ ಹೆಂಗಿದ್ದಾರೆ. ಮತ್ತು ಈ ಕಾರ್ಯಕ್ರಮ, ಈ ಫಿಲಮು ಇನ್ನು ಯಶಸ್ವಿ ಕಾಣಲಿ ಅಂತ ನನ್ನ శ్రేయాభిలాషులందరికీ నా హృదయపూర్వక అభినందనలు తెలియజేస్తూ, మరి ఈ కార్యక్రమానికి మా స్నేహితుడైన మరి ఎక్కడి నుంచో ముఖ్య అతిథిగా మమ్మల్ని పిలిపించి మరి ఈ కార్యక్రమంలో పరాంభోత్సవం కార్యక్రమంలో ప్రత్యేక ఆహ్వానించినందుకు ఆయనకు మీ అందరికీ ధన్యవాదాలు తెలియజేస్తూ, మరి RP అంటే ఈ కాలంలో గుడుగు మించు టైంలో RP అనేటువంటిది వెలకట్టలేని విలువైంది. ఆ వెలకట్టలేని విలువైనటువంటి టైంలోనే ఈ సినిమాను తీసుకుని పోయి సక్సెస్ విజయవంతం చేస్తూ నవజీవనంలో మానవుడు, ప్రకృతి ఇవన్నీ గ్రామీణ ప్రాంతాల్లో ఏనాడో ఈ ఆన్లైన్ కాలం వచ్చిన తర్వాత అన్నీ అధోగత పాలైపోయినవి. మరి ఈ సినిమా ద్వారా అక్కడ ఉన్నటువంటి జనాలందరికీ కూడా మరి ఉన్నది ఉన్నట్లు, లేనిది ఉన్నట్లు కల్పించడమే సినిమా. మరి ఇది సక్సెస్ చేయడం విజయవంతమై కావాలని నా సాయశక్తుల్లో కోరుతూ ಪ್ರಾರ್ಥಿಸುತ್ತೇನೆ. ತಂದ್ಕೊಳ್ಳಿ ಅಂತ ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಆಲ್ ದಿ ಬೆಸ್ಟ್. ಸ್ನೇಹಿತ, ಬಹಳ ವರ್ಷಗಳಿಂದ ಗೊತ್ತು ನನಗೆ ಯುವ ಸರ್. ಯಾವುದೋ ಒಂದು ತುಂಬ ಒಳ್ಳೆ ಪ್ರಯತ್ನ ಮಾಡಲಿಕ್ಕೆ
ಸರ್ ಮುಂದಾಗಿದ್ದಾರೆ, ಮತ್ತು ಅವ್ರ ಟೀಮು ಎಲ್ಲ ನಾವೆಲ್ಲನೂ ಒಂದೇ ಟೀಮು. ಅದಕ್ಕೆ ಒಳ್ಳೇದಾಗಲಿ ಸರ್ಗೆ, ಆಲ್ ದ ಬೆಸ್ಟ್ ಹೇಳ್ತೀನಿ. ಅವರು ಇವತ್ತು ಏನು ಈ ಒಂದು RP ಅನ್ನೋದನ್ನ ಸರ್ ಮಾಡ್ತಿದ್ದಾರೆ, ಅದು ಬಹಳ ಚೆನ್ನಾಗಾಗಲಿ, ಒಳ್ಳೆ ಯಶಸ್ಸು ಪಡೆಯಲಿ. ಇವತ್ತಿನ ದಿನ ಒಳ್ಳೇದು ನಮಗೆಲ್ಲ. ಬಿಕಾಸ್ ತುಂಬ ಖುಷಿಯಿಂದ ಈ ಒಂದು ವೇದಿಕೆ ಹಂಚ್ಕೊತಿದ್ದೀವಿ ನಾವೆಲ್ಲ. ಮತ್ತು ಇದಕ್ಕೋಸ್ಕರ ಸರ್ರು ಬಹಳ ಹಿಂದೆ ಅವ್ರು ನಿಂತು ಕೆಲಸ ಮಾಡಿದ್ದಾರೆ. ಇವತ್ತು ನಿಮ್ಮ ಮುಂದಿದ್ದಾರೆ, ಬಹಳಷ್ಟು ಕೆಲಸ ಅವ್ರದ್ದೇನೆ ತುಂಬ ಇದಾಗಿ ಮಾಡಿದ್ದಾರೆ. ಇದು ಮಾಡಬೇಕು ಅನ್ನೋ ಒಂದು ಶ್ರೇಷ್ಠವಾದ ಒಂದು ಏನು ಅಂದರೆ ಈ ವಿಚಾರದಲ್ಲಿ ಭಕ್ತಿ ಅವರಿಗೆ ಅದು ತುಂಬ ಇಂಟ್ರೆಸ್ಟಾಗಿ ಮಾಡೋದು. ಭಾಳ ಜನ ಕಡಿಮೆ ಕೆಲವು ವಿಚಾರಗಳನ್ನ ತುಂಬ ಚೆನ್ನಾಗಿ ಸರ್ ಮಾಡಿದ್ದಾರೆ. ಅದಕ್ಕೆ ಖುಷಿ ಆಗುತ್ತೆ ನನಗೆ. ಮತ್ತು ನನ್ನನ್ನು ಇದರಲ್ಲಿ ಈ ಒಂದು ವಿಚಾರದಲ್ಲಿ ಪ್ರೊಡ್ಯೂಸರ್ ಆಗಿರ್ಬೋದು ತೊಡಗಿಸ್ಕೊಂಡಿದ್ದೀನಲ್ಲ ನಾನು, ಅದಕ್ಕೆ ಖುಷಿ ಇದೆ ಸರ್. ಅವಕಾಶ ನಮಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದು ಏನು ನಮ್ಮ ಲಾಂಚ್ ಈ ಕಾರ್ಯಕ್ರಮಕ್ಕೆ ಬಂದಿದೆ, ಅದಕ್ಕೆ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಸಹ ಯುವರಾಜ್ ಅವರು ಸುಮಾರು 1.5 ವರ್ಷಗಳಿಂದ ಅವರು ಈ ಸಿನಿಮಾದ ಕನಸಲ್ಲಿ ನಾವು ಒಂದು ಸಣ್ಣ ಪುಟ್ಟ ಮಗುವಾಗಿ ಬೆಳ್ಕೊಂಡು ಬಂದಂಥವ್ರು. ಇದರ ಜೊತೆಯಲ್ಲಿ ಅವತ್ತು ರಾಜದೇವ್ ಆಗಿರ್ಬೋದು, ನಮ್ಮ ಪ್ರಕಾಶ್ ಆಗಿರ್ಬೋದು, ನಯನ ವೈಜಲ್ಲು, ಮತ್ತು ಲಿಂಗೇಶ್ ಸರ್ ಅವರು, ನಾಗೇಶ್ ಸರ್ ಅವರು, ಮತ್ತು ನಮ್ಮ ಮಧು, ಇವರೆಲ್ಲರೂ ಸಹ ಅವತ್ತಿಂದನೂ ಈ ಟಿವಿ 1 ವರ್ಷ 1.5 ವರ್ಷ ಅಂತ ಯಾರು ಸಹ ಬೇಜಾರಾಗಲಿಲ್ಲ. ಲೇಟಾಗ ಇದು ಸ್ಟಾರ್ಟ್ ಆಗುತ್ತೋ, ಯಾವಾಗ ಸ್ಟಾರ್ಟ್ ಮಾಡ್ತಾರೋ, ಬಟ್ ವೆಯ್ಟ್ ಮಾಡ್ತಾ ಇದ್ವಿ. ಯಾಕಂದರೆ ಕಾನ್ಸೆಪ್ಟ್ ಚೆನ್ನಾಗಿದೆ, ಒಂದೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾನ ಮಾಡಕ್ಕೆ ಹೊರಡ್ತಾ ಇದ್ದ. ಒಂದು ಸ್ವಲ್ಪ ನಾವು ಕಾಯಬೇಕಾಗುತ್ತೆ, ಒಂದು ಯಶಸ್ಸು ಬೇಕು ಅಂದ್ರೆ ನಾವು ಕಾಯಲೇಬೇಕಾದಂಥ ಪರಿಸ್ಥಿತಿ ಇತ್ತು. ಸೊ ಅದರಿಂದ ಕಾದ್ವಿ. ಇವತ್ತು ಅದಕ್ಕೆ ಒಂದು ಫಸ್ಟ್ ಮುನ್ನಡಿಯನ್ನು ಬರಿತಾ ಇದ್ದಾರೆ. ಸೊ ನಮ್ಮ ಮೇನ್ ಪ್ರೊಡ್ಯೂಸರ್ ಆದಂಥ ಯುವರಾಜ್ ಅವರು, ಡೈರೆಕ್ಟರ್ ಆದಂಥ ಯುವರಾಜ್ ಅವರು ಮತ್ತು ರಾಜದೇವ್ ಅವರು, ಇವರು ಯಾವ ಥರ ನಮ್ಮನ್ನ ಯಾವ ಥರ ತಗೊಂಡು ಹೋಗ್ತಾರೆ, ನಾವು ಅದ್ರ ತಕ್ಕಾಗೆ ಅವ್ರು ಯಾಕೆಂದ್ರೆ ಬಂಡಿ ಓಡಿಸೋದು ಕರೆಕ್ಟ್ ಆಗಿದ್ರೆ ನಾವು ಚಕ್ರಗಳಾಗಿರ್ಬೋದು, ಇಲ್ಲಾಂದ್ರೆ ಇಲ್ಲೇ ಕೂತ್ಕೊಳ್ಬೇಕಾದ್ರೆ ಟ್ರಾವೆಲ್ ಮಾಡ್ತೀವಿ. ಅದಕ್ಕೆ ಏನಾಗುತ್ತೆ ನಮ್ಮ ಕೈಲಾದಂಥದ್ದು ಜೊತೆಯಲ್ಲಿ ಇದ್ದು ಸಹಕಾರವನ್ನು ಕೊಡ್ತೀವಿ. ಯಾಕಂದ್ರೆ ಇದರಲ್ಲೂ ಸಹ ಒಂದು ಅವಕಾಶ ಕೊಟ್ಟರು. ಇಲ್ಲಿ ದಕ್ಷಿಣ ಗೌಡ ಅಂತ ಇದ್ದಾರೆ, ನನ್ನ ಮಗನೇ. ಸೊ ಅದೊಂದು ಅವಕಾಶ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಸಹ ನಾವು ಜೊತೆಗೆ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದ. ಎಲ್ಲ ನಿಮ್ಮ ಆಶೀರ್ವಾದದಿಂದ ಈ ಫಿಲಮ್ಮು ಲಾಂಚ್ ಮಾಡಬೇಕಂತ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಸರ್ ಬೇರೆ ಸ್ಟೇಜ್ ಮೇಲೆ ಬರ್ಬೇಕು, 2 ಮಾತು ಮಾತಾಡ್ಬೇಕು ಅಂತ ತುಂಬಾ ಬಹಳ ಇಷ್ಟ ಆಯ್ತದೆ. ಬನ್ನಿ ಸರ್, ದಯಮಾಡಿ ಬನ್ನಿ. ಮಾತ್ರ ಟೀಚರ್ ನೋಡಿದ್ದೀನಿ, ನೋಡ್ಬೇಕು ಮುಂದಕ್ಕೆ ಏನಾಗುತ್ತೆ ಅಂತ. ಇದು ದೇವ್ರ ಫಿಲಮೋ ಇಲ್ಲ ಹುಡುಗರ ಫಿಲಮೋ ಗೊತ್ತಾಗ್ತಾ ಇಲ್ಲ. ಟೀಚರಲ್ಲಿ ಮಾತ್ರ ದೇವ್ರ ತರ ಕಾಣ್ತಾ ಇದೆ, ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಅದನ್ನ ಹೇಳೋದು ಇಲ್ಲ, ಅವೆಲ್ಲ ಮಾಡಿದ್ಮೇಲೆ ಹೇಳ್ತಾರೆ. ಇದು ಒಳ್ಳೇದಾಗಲಿ ಅಂತೇಳಿ ಇವರ ಸಪೋರ್ಟ್ ನಮ್ಗಿದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಯ್ಯೋ ಅವತ್ತು ಕೆಲಸ ಮಾಡಿದ್ರೆ ರಾತ್ರಿ ಹೊತ್ತು ಹೋಗಿ ಮಲ್ಕೋಬೇಕಂತ, ರಾತ್ರಿ 12 ಗಂಟೆಗೆ ಕೆಲಸ ಫೋನ್ ಮಾಡಿದ್ರು ಓಡ್ಬಿಡೋರು ಅಂತವ್ರು ನಮ್ಗೆ ಒಂದು 6 ವರ್ಷ ಮುಂಚೆ ಹೇಳಿದ್ರು ಏನೋ ಒಂದು ಸಾಧನೆ ಮಾಡ್ಲೇಬೇಕಂತ. ಅದು ಇದು ಮಾಡಿದ್ದಾರೆ. ನೀವು ಬಂದಿರೋರಲ್ಲ ಅವ್ರಿಗೆ ಆಶೀರ್ವಾದ ಮಾಡಿ ದಯವಿಟ್ಟು ಒಳ್ಳೇದಾಗ್ಬೇಕಂತ ಒಂದು ಕೇಳ್ಕೊಳ್ತಾ ಇದ್ವಿ. ಈಗ ನಮ್ಮ ಮಜಾ ಟ್ಯಾಕ್ಟಿಸ್ನ ಖ್ಯಾತಿಯ ಬೆಲ್ಸನ್ ಅವರು ಸಹ ಬಂದಿದ್ದಾರೆ. ಇವರು ಸಹ ನಮ್ಮ ಒಂದು ಕಾರ್ಯಕ್ರಮ ಅಂದರೆ ನಮ್ಮ ಇವತ್ತು ಅದಕ್ಕೆ ನಾನು ಫಂಕ್ಷನ್ಗೆ ಅಟೆಂಡ್ ಮಾಡಿದ್ದೀನಿ. ನಾನು ಮಗ ಇಬ್ಬರು ಸೇರಿ ಮ್ಯೂಸಿಕ್ ಮಾಡೋಣ ಅಂತ ಸಾರ್ RP ಗ್ರೂಪ್ ನಮಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಆಗುವಂಥ ಸರ್ ಮತ್ತು ಫುಲ್ ತಂಡ ನಮಗೆ ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ. ಒಳ್ಳೆ ಒಂದು ಮ್ಯೂಸಿಕ್ ಕೊಡೋಣ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು.